ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷ ಕಾರ್ಯಕ್ರಮವೇ ಯದ್ಭಾವಂ ತದ್ಭವತಿ. ಯದ್ಭಾವಂ ತದ್ಭವತಿ ಕಾರ್ಯಕ್ರಮವನ್ನ ನೋಡೋಣ ಬನ್ನಿ. ನಿಮಗೆ ಈ ಫೋಟೋದಲ್ಲಿ ನೋಡ್ತಕ್ಕಂಥವರು ಒಂದೇ ಕುಟುಂಬದವರು. ಇವರು ಹಾಸನ ಜಿಲ್ಲಾ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದ ಮಾಡಿಮನೆ ಸಂಪತ್ತ ಅಯ್ಯಂಗಾರ್ ಕುಟುಂಬದವರು. ಇವರ ಒಂದು ಚಿಕ್ಕ ಪರಿಚಯವನ್ನ ನಿಮಗೆ ಮಾಡಿಕೊಡಲು ನಾವು ಇಚ್ಛೆ ಪಡುತ್ತೇವೆ, ಬನ್ನಿ. ಸಂಪತ್ತ ಅಯ್ಯಂಗಾರ್ ಅವರ ಮಗಳು, ನಿಮಗೆ ಬಲಗಡೆ ಕಾಣಿಸ್ತಕ್ಕಂಥವರು ಕಮಲಮ್ಮ, ಮಧ್ಯೆ ಇರ್ತಕ್ಕಂಥವರು ಕಮಲಮ್ಮ ಅವರ ತಂಗಿ, ಪಕ್ಕದಲ್ಲಿ ವೆಂಕಟೇಶ್ ಮತ್ತು ವೆಂಕಟೇಶ್ ಅವರ ಪತ್ನಿ ನಳಿನಿ, ಪಕ್ಕದಲ್ಲಿ ಮಗಳು ರಾಧಿಕಾ, ಪಕ್ಕದಲ್ಲಿ ಅಳಿಯ ವಿನಯ್, ಮೊಮ್ಮಗ ಪ್ರಯಾಗ್. ಇವರು ಒಂದೇ ಕುಟುಂಬದವರು. ಇದರಲ್ಲಿ ವಿಶೇಷತೆ ಏನು ಎಂದು ತಾವೆಲ್ಲರೂ ಯೋಚಿಸುತ್ತಿರಬಹುದು. ಬನ್ನಿ ಹಾಗಾದರೆ ಕೇಳಿ ನೋಡೋಣ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದ ಮಾಡಿಮನೆ ಸಂಪತ್ತ ಅಯ್ಯಂಗಾರ್ ಅವರು ದಂಪತಿಗಳು ಸಂಸ್ಕೃತ ಪಂಡಿತರು. ನಾ ಕಂಡಂತೆ 30 ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ಸಿಟಿಗೆ ಹೋಗಿ ವಿದ್ಯಾಭ್ಯಾಸ ಮಾಡುವುದು ತುಂಬಾ ಕಷ್ಟಕರವಾದ ಕೆಲಸವಾಗಿತ್ತು. ಆಗ ಊರಿನಲ್ಲಿ ಮಕ್ಕಳು ಜಾಸ್ತಿ ಇದ್ದರು. ಆಗ ಸಂಪತ್ತ ಅಯ್ಯಂಗಾರ್ ದಂಪತಿಗಳು ಎಲ್ಲ ಮಕ್ಕಳನ್ನು ಒಂದು ಕಡೆ ಸೇರಿಸಿ ಬೆಳಗ್ಗೆ ಅವರಿಗೆ ಸುಪ್ರಭಾತ, ಸಂಜೆ ದೊಡ್ಡವರಿಗೆ ಪಾರಾಯಣ, ಚಿಕ್ಕ ಮಕ್ಕಳಿಗೆಲ್ಲ ನಿತ್ಯ ಅನುಸಂಧಾನ ಹೇಳಿಕೊಡುತ್ತಾ ಇದ್ದ ಸನ್ನಿವೇಶವನ್ನ ನಾವು ನೋಡಿದ್ದೇವೆ. ಇವರಿಂದ ಸಾವಿರಾರು ಮಕ್ಕಳು ವಿದ್ಯೆಯನ್ನ ಕಲಿತು ಹೋಗಿದ್ದಾರೆ. ತದನಂತರ ಕಮಲಮ್ಮ ಅವರು ವಾರಕ್ಕೆ 2 ಬಾರಿ ಊರಿಗೆ ಹೋಗಿ ತಮ್ಮ ಊರಿನ ಎಲ್ಲ ಮಕ್ಕಳಿಗೆ ನಿತ್ಯಾನುಸಂಧಾನವನ್ನ ಹೇಳಿಕೊಡುತ್ತಾ ಬಂದ ಸಂದರ್ಭವನ್ನ ನಾವು ಕೇಳಿದ್ದೇವೆ. ನಿತ್ಯ ಅನುಸಂಧಾನ ಏನು ಎಂದು ಕೆಲವರಿಗೆ ತಿಳಿದಿದ್ದರೆ ಕೆಲವರಿಗೆ ಪಾಪ ತಿಳಿದಿರುವುದಿಲ್ಲ. ಡಿಸೆಂಬರ್ 15ರಿಂದ ಜನವರಿ 15ರವರೆಗೆ ಧನುರ್ಮಾಸ ಬರುತ್ತದೆ. ಈ ಧನುರ್ಮಾಸದ ಸಮಯದಲ್ಲಿ ಎಲ್ಲರೂ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನವನ್ನ ಮಾಡಿ ದೇವಸ್ಥಾನಕ್ಕೆ ಹೋಗಿ ತಿರುಪ್ಪಾವೈ ಹೇಳಿ ಬರುತ್ತಾರೆ. ಈ ತಿರುಪ್ಪಾವೈಯೇ ನಿತ್ಯ ಅನುಸಂಧಾನ. ತಿರುಪ್ಪಾವ್ ಹೇಳಿ ಎಲ್ಲರೂ ಭಗವಂತನನ್ನ ಕೊಂಡಾಡಿ ಆನಂದ ಪಡುತ್ತಾರೆ. ಈ ಆನಂದವೇ ಇವರ ತಂದೆ ತಾಯಿ ಮಾಡಿದ ಅದ್ಭುತ ಸೇವೆ ಎಂದು ಹೇಳುವುದರಲ್ಲಿ 2 ಮಾತಿಲ್ಲ. ವೆಂಕಟೇಶ ಅಯ್ಯಂಗಾರ್ ಅವರು ವೃತ್ತಿಯಲ್ಲಿ ಇದ್ದು ನಿವೃತ್ತಿಯಾದ ಮೇಲೆ ತಂದೆಯವರ ಮಾರ್ಗದರ್ಶನದಂತೆ ಪುರೋಹಿತಿಕೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅನುಕೂಲವಾಗಲಿ ಎಂಬುದಾಗಿ. ವೆಂಕಟೇಶ ಅಯ್ಯಂಗಾರ್ ಅವರ ಮಗಳು ಬೆಂಗಳೂರಿನಲ್ಲಿ ಓದಿ ಭರತನಾಟ್ಯವನ್ನ ಮಾಡಿ ಅವರು ಒಂದು ಶಾಲೆಯನ್ನ ತೆರೆದು ನಮ್ಮ ಊರಿನಲ್ಲಿ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ವಿನಯ್ ಅವರು ಅಳಿಯ ತಿರುಪತಿ TTDಯಲ್ಲಿ ಸಂಗೀತದ ಸಮಯದಲ್ಲಿ ಸಂಗೀತವನ್ನ ಹಾಡಿ ಎಲ್ಲರಿಗೂ ಆನಂದಪಡಿಸಿ ಅನೇಕ ಪ್ರಶಸ್ತಿಗಳನ್ನ ತೆಗೆದುಕೊಂಡು ನಮ್ಮೆಲ್ಲರ ಊರಿನ ಕಾರ್ಯಕ್ರಮದಲ್ಲಿ ಬಂದು ಹಾಡಿ ಎಲ್ಲರಿಗೂ ನಮಗೂ ಆನಂದವನ್ನ ಉಂಟು ಮಾಡಿದ್ದಾರೆ. ವೆಂಕಟೇಶ್ ಅವರ ಮೊಮ್ಮಗ ಪ್ರಯಾಗ್ ಇನ್ನ ಚಿಕ್ಕ ವಯಸ್ಸು. ಅವನು ಕಷ್ಟಪಟ್ಟು ಹಾಡನ್ನ ಹಾಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ. ನಮ್ಮ ಮನಸ್ಸನ್ನು ಗೆದ್ದಿದ್ದಾನೆ ಎಂದರೆ ನೀವೇ ತಿಳಿದುಕೊಳ್ಳಿ ಹೇಗಿರಬೇಕು. ಇವರ ಕುಟುಂಬ ಎಲ್ಲ ಸೇವೆಯನ್ನ ಮಾಡಿದ್ದಾರೆ. ಈಗ ಹುಲಿಕಲ್ ವೆಂಕಟರಮಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಅಖಂಡ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆದಾಗ ಇವರ ಮಕ್ಕಳು
ಭರತನಾಟ್ಯವನ್ನ ಮಾಡಿ ಇವರ ಅಳಿಯ ಸಂಗೀತವನ್ನ ಹಾಡಿ ಎಲ್ಲರಿಗೂ ಆನಂದವನ್ನ ಉಂಟು ಮಾಡಿದರು. ಇಂಥ ಆನಂದ ಸಮಯವನ್ನ ನೋಡಿ ನಮ್ಮ ಹುಡುಕಲ್ಲಿನ ವೇದಾಂತ ಟ್ರಸ್ಟಿನಿಂದ ಇವರಿಗೆ ಸನ್ಮಾನವನ್ನ ಮಾಡಿದರು. ಈ ಸನ್ಮಾನವನ್ನ ತಮ್ಮೆಲ್ಲರಿಗೂ ನಾವು ತೋರಿಸಲು ಒಂದು ವಿಡಿಯೋ ಚಿತ್ರೀಕರಣವನ್ನ ಮಾಡಿದ್ದೇವೆ. ತಾವೆಲ್ಲ ನೋಡಿ ಆನಂದಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಊರಿನಲ್ಲಿರ್ತಕ್ಕಂಥ ಕಾಳದೆ ಎಲೆಯ ಮಳೆಯ ಕಾಯಿ ಅಂತಿರ್ತಕ್ಕಂಥವರಿಗೆ ನೀವು ಎಲ್ಲರೂ ಹೀಗೆ ಪ್ರೋತ್ಸಾಹ ಮಾಡಿದರೆ ನಮ್ಮ ಊರಿಗೆ ಒಂದು ಕೀರ್ತಿ, ಅದ್ಭುತ. ಒಂದೇ ಕುಟುಂಬದವರು ವೇದವನ್ನ ಹೇಳಿಕೊಡ್ತಕ್ಕಂಥವರು, ಭರತನಾಟ್ಯ, ಸಂಗೀತ ಕಾರ್ಯಕ್ರಮ, ಪುರೋಹಿತಿಗೆ ಕಾರ್ಯಕ್ರಮ, ಇಷ್ಟು ಕಾರ್ಯಕ್ರಮ ಒಂದೇ ಮನೆಯಲ್ಲಿ ಹೀಗೆ ಕಾರ್ಯಕ್ರಮ ಮುಂದುವರಿಯುತ್ತಿದೆ ಎಂದರೆ ಇದು ನಾವು ಆ ಪರಮಾನಂದವನ್ನ ಹೇಳಲೇ ಸಾಧ್ಯವಿಲ್ಲ. ಆದ್ದರಿಂದ ಇವರಿಗೆ ಸನ್ಮಾನ ಮಾಡಿದ ಒಂದು ಕಾರ್ಯಕ್ರಮವನ್ನು ನಿಮಗೆ ತೋರಿಸಲು ಇಚ್ಛೆಪಡಿಸುತ್ತೇವೆ. ಬನ್ನಿ ಹೋಗೋಣ. ಯಾಕೆ ಮಾತು ಹೇಳ್ತಾ ಇದ್ದೀನಿ, ಇವತ್ತು 3 ದಿನದಿಂದ ಅಖಂಡ ಸಹಸ್ರನಾಮ ಪಾರಾಯಣ ಯಶಸ್ವಿಯಾಗಿ ಸಂಪನ್ನಗೊಳ್ತಾ ಇದೆ. ನಾಳೆ ಬೆಳಗ್ಗೆಗೆ ಈ ಪಾರಾಯಣದಲ್ಲಿ ರಸದಿಂದ ಎಲ್ಲ ಕಡೆಯಿಂದಲೂ ಪಾರಾಯಣ ಮಾಡೋದು ತುಂಬ ಜನ ಇದ್ದಾರೆ. ಆದರೂ ತುಂಬ ಯಶಸ್ವಿಯಾಗಿ ನಾವು ಎಲ್ಲರೂ ಸಹಸ್ರನಾಮ ಪಾರಾಯಣದಲ್ಲಿ ಪಾಲ್ಗೊಂಡು ಪಠಿಸಿದೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಗುರುಗಳಾದ ನನಗೆ ಮಾತು ಬರ್ತಾ ಇಲ್ಲ. ರಾಧಿಕಾ ಅವರ ತಾತ ಆದ ಮಾರಿಮನೆ ಮನೆಗೆ ಗುರು ಪರಂಪರೆನೇ ಇದೆ ಹೇಳ್ತಾ ಇದ್ದೀನಿ. ನಮ್ಮದೇ ಮೊದಲು ಬ್ಯಾಚ್ ನಮಗೆ ಅವರಿಗೆ ಅವರು ಸ್ತೋತ್ರ ಪಾಠ ಹೇಳ್ಕೊಡೋಕ್ಕೆ ಶುರು ಮಾಡಿದ್ದು. ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದು ಅಂತಂದ್ರೆ ನಾವು ನಮ್ದು ಬೇಸಿಕ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಇವತ್ತು ನಮ್ಗೆ ಎಂಥ ಕಠಿಣವಾದ ಸ್ತೋತ್ರಗಳನ್ನ ಕಲಿಸಿದ್ರು ಕೂಡ ನಾವು ತುಂಬಾ ಬೇಗ ಅದನ್ನ ಗ್ರಾಸ್ ಮಾಡ್ಕೊಂಡು ಕಲಿಯೋಷ್ಟು ನಮಗೆ ಅವರು ಅಷ್ಟು ನಮ್ಮನ್ನ ಅರ್ದಿದ್ದಾರೆ ಅಂತ ಹೇಳ್ಬೋದು. ಅವರು ಒಂದು ಮಹಾಪ್ರಾಣನ ಹೇಳದೆ ಬಿಡ್ತಾ ಇರಲಿಲ್ಲ ಸ್ತೋತ್ರದಲ್ಲಿ. ಪ್ರತಿ ದಿವಸ ನಾವು ಬೆಳಗ್ಗೆ ಎದ್ದು ಅವ್ರನ್ನ ನೆನೆಸ್ಕೊಳ್ತಾ ಇರೋ ದಿವಸನೇ ಇಲ್ಲ. ನಾವು ಇವತ್ತು ಇಷ್ಟು ಮಟ್ಟಿಗೆ ಬೆಳೆದಿದ್ದೀವಿ ಅಂದ್ರೆ ಅವರೇ ಕಾರಣ. ಅದು ಎಷ್ಟು ನಮ್ಮ ಮನಸ್ಸಿನಲ್ಲಿ ಅವರು ಆವರಿಸ್ಕೊಂಡಿದ್ದಾರೆ ಅಂತಂದ್ರೆ, ನನ್ನ ಗೆಳತಿ ಇನ್ನೊಬ್ಳು ಪ್ರೇಮ, ಅವಳು ಹಳೆ ಮನೆಯನ್ನ ಕೆಡಿಸಿ ಹೊಸ ಮನೆ ಕಟ್ಟುವಾಗ ಅವರು ನಮ್ಗೆ ಒರ್ಕೊಂಡು ಕಂಬ ಒರ್ಕೊಂಡು ನಮ್ಗೆ ಪಾಠ ಹೇಳ್ಕೊಡ್ತಾ ಇದ್ರು. ಆ ಕಂಬವನ್ನ ಅವಳ ಮನೆ ಕಟ್ಸೋವಾಗ ಅವಳ ಮನೆ ಕುಟುಂಬಕ್ಕೆ ಆ 2 ಕಂಬನ ಹಾಕೊಂಡು ಅವಳು ದಿನ ಅಲ್ಲಿ ಅವರಿಗೆ ಅದಕ್ಕೇನೆ ಮಂಗಳಾರತಿ ಮತ್ತೆ ಊದ್ಗಡ್ಡಿ ಮಾಡಿಸುವಾಗ ಅವರಲ್ಲೇ ಮಾಡ್ತಾರೆ. ದಿನಾನು ಅವಳ ಕೈ ಹಾಕ್ತಾ ಇದ್ದ ದಿವಸನೇ ಅಷ್ಟು ನಮಗೆ ಇದು. ಹಾಗಾಗಿ ಅವರನ್ನು ಫಸ್ಟ್ ನೆನೆಸ್ಕೊಂಡು ಆಮೇಲೆ ಅವರ ತಾಯಿ ಅವರು ಟೈಲರಿಂಗ್ ಸಮಾಜ ನಡೆಸ್ತಾ ಇದ್ರು, ಟೈಲರಿಂಗ್ ಪಾಠ ಹೇಳ್ಕೊಡ್ತಾ ಇದ್ರು. ಆಮೇಲೆ ಅವರ ಮಗಳು ಕಮಲಾ ಅವರು ಸಂಸ್ಕೃತ ಕಾವ್ಯ ಮಾಡಿಕೊಂಡು ಇಲ್ಲಿ ಅಮರಕೋಶ ಎಲ್ಲ ಹೇಳ್ಕೊಡ್ತಾ ಇದ್ರು. ಆಮೇಲೆ ಶಿಶುಹಾರ ನಡೆಸ್ತಾ ಇದ್ರು. ಮದುವೆ ಹೋದ್ಮೇಲೆ ಉದ್ಮೇಲಕ್ಕೂ ಕೂಡ ಸ್ತೋತ್ರ ಪಾಠ ಸಂಸ್ಕೃತ ಎಲ್ಲ ಹೇಳ್ಕೊಟ್ಟು ಇವಾಗಲೂ ಆ ಪರಂಪರೆ ಅವ್ರಿಗೆ ಎಷ್ಟು ಜನಕ್ಕೆ 4,000 ಕಲಿಸ್ತಾ ಇತ್ತು. ಪ್ರತಿನಿತ್ಯ ಅವ್ರ ಮನೆಯಲ್ಲಿ ಒಂದು ಗುರುಕುಲ ತರ ಮುಂಚೆ ಕೋವಿಡ್ ಮುಂಚೆ ಎಲ್ಲ ಮನೆಗೆ ಬರ್ತಾ ಇದ್ರು 25-30 ಜನ. ಕೋವಿಡ್ ಆದ್ಮೇಲೆ ಆನ್ಲೈನ್ ಅನ್ನೋ ಒಂದು ಇದು ಬಂದು ಕಾನ್ಸೆಪ್ಟ್ ಬಂದು ಇವಾಗ ಆದಷ್ಟು ಎಲ್ಲರೂ ಆನ್ಲೈನ್ ಅಲ್ಲಿ ಹೇಳಿಸ್ಕೊಳ್ತಾ ಇದ್ದಾರೆ. ಶಿಷ್ಯ ಕೋಟಿನ ಸಂಪಾದಿಸಿದ್ದಾರೆ ಅಷ್ಟು ಜನ. ಜವಾಬ್ದಾರಿ ಬಂತು. ಅವ್ರು ಎಷ್ಟು ಮಕ್ಕಳಿಗೆ ಶಿಶುಹಾರದಲ್ಲಿ ಪಾಠ ಹೇಳ್ಕೊಟ್ಟಿದ್ದಾರೋ, ನಮ್ಮ ಪಕ್ಕದಲ್ಲೇ ಪಂಚಾಯತಿ ಹಾಲು ಅಲ್ಲಿ ಶಿಶುಹಾರ ನಡೆಸ್ತಾ ಇದ್ರು. ಅವ್ರು ಹೇಳ್ಕೊಳ್ಳೋದೆಲ್ಲ ನಮಗ್ ಕೇಳಿಸಿ ನಾನು ಎಲ್ಲಾದ್ರೂ ಗೊತ್ತು. ಇವಾಗ ನನ್ನ ಮೊಮ್ಮಕ್ಕಳಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಷ್ಟು ಕನ್ನಡ ಪದ್ಯಗಳನ್ನ ಅವರು ಚಿಕ್ಕ ಅದರಲ್ಲಿ ಅಂದ್ರೆ ಕಲಿಕೆ ಪಾಠ ಆಟ ಆಟ ಕಲಿಕೆ ಅಂತ ಇದು. ಇವಾಗ ಅದನ್ನೆಲ್ಲ ಕೇಳೋದೇ ಇಲ್ಪ ಶಿಶುಹಾರದಲ್ಲಿ. ಅದನ್ನು ಹಾಡಿನ
ಹೇಳಿದ್ರೆ ನಾನು ಕೇಳೇ ಇಲ್ಲ. ಆ ಥರದನ್ನೆಲ್ಲ ಅವರು ಹೇಳ್ಕೊಟ್ಟು ನನಗೆ ಇವತ್ತು ನಡ್ತದೆ. ಅಷ್ಟು ಅವರ ಇದು. ನೆಕ್ಸ್ಟ್ ಈಗ ತಂದೆ ಆಯ್ತು, ತಾಯಿ ಆಯ್ತು, ಮಕ್ಕಳಾಯ್ತು, ಈಗ ಮೊಮ್ಮಗಳು ಅವಳು ಗುರುಸ್ಥಾನವನ್ನು ಅಲಂಕರಿಸಾಯ್ತು. ಹಾಗಾಗಿ ಇವರು ಇವಾಗ ಕಮಲಾ ಅವರು ಮೊದಲಿಗೆ ನಮ್ಮೂರಿನಲ್ಲಿ ನಾರಾಯಣ ದಿವ್ಯ ಪ್ರಬಂಧದ ಇಂಟ್ರೊಡ್ಯೂಸ್ ಮಾಡಿದ್ದು. ಅಂದ್ರೆ ತಿರುವಳ್ಳಿ ಆಯೋ ಅಷ್ಟು ಸಾವಿರವನ್ನು ಒಂದು ಕಡೆ ಕೊಟ್ಟು ಈಗ ನಮ್ಮೂರವರೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ಗೋಷ್ಠಿ ಅಂತ ಅನ್ನಿಸ್ಕೊಂಡಿದೆ ನಮಗೆ. ನಾವು ಯಾರನ್ನು ಹೊರಗಡೆಯಿಂದ ಕಲಿಸ್ಬೇಕಾಗೇ ಇಲ್ಲ. ನಮ್ಮೂರವರ ಎಲ್ಲ ಯಾಕೆ ಅಂದ್ರೆ ನಮ್ಮ ಪುರುಷರಿಗಿಂತ ಸ್ತ್ರೀಯರೇ ತುಂಬಾ ಜನ ಸೇರ್ತಾರೆ. ರಥೋತ್ಸವ ಆದ್ರೆ ನಮ್ಮೂರಿನ ಹೆಣ್ಮಕ್ಳೆಲ್ಲ ಸೊಸೆಯರೆಲ್ಲ ಬಂದು 50 ಜನ ನಾವು ಹೆಂಗಸರು ಅಷ್ಟು ಜನ ಕೂತಿರ್ತೀವಿ. ಗಂಡಸರು ಬೆಳಗ್ಗೆನೆ ಇರ್ತಾರೆ. ಅಷ್ಟು ಜನ ಕಲಿತು ಬಿಟ್ಟಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಇವಾಗ ನಮ್ಮ ದೇವಸ್ಥಾನ ಅಷ್ಟು ಇದಾಗಿ ಬೆಳೀತಾ ಇದೆ. ಎಲ್ಲ ಕಾರಣ ಮಾಡಿನ ಸಂಪ್ರದಾಯ ಮತ್ತು ಅವರ ಅವರಿಗೆ ಒಂದು ಚಿಕ್ಕ ಕಾಣಿಕೆ ಕೊಟ್ಟು ನಮಗೂ ಇದನ್ನ ಕೃತಜ್ಞತೆಯನ್ನು ತೋರಿಸುವಂತಹ ಒಂದು ಸಮಯ. ಹೇಳ್ಕೊಡೋ ಥರ ಏನನ್ನೂ ಮಾಡಿಲ್ಲ. ಅದು ನಿಮ್ಮ ದೊಡ್ಡತನ. ಸುಮಿತ್ರಾ ಮಮ್ಮಿ ಕೊಂಚ ಇದಕ್ಕೆ ಫಸ್ಟ್ ಕುಸುಮಾ ಶ್ರೀನಿವಾಸನ್ ಹುಲ್ಕಲಿಂದ ಮಾತಾಡ್ತಾ ಇರೋದು. ನಿತ್ಯ ಅನುಸಂಧಾನನ ಹೇಳ್ಕೊಡ್ತಾ ಇದ್ದಾರೆ. ಅವರಿಗೆ ಗುರು ವಂದನೆನ ತಿಳಿಸ್ತಾ ಇದ್ದೀರಿ ಎಲ್ಲರೂ. ಥ್ಯಾಂಕ್ ಯು. ರಾಧಿಕಾ ಅಯ್ಯಂಗಾರ್ ಅವರು ಭರತನಾಟ್ಯ ಮಾಸ್ಟರ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭರತನಾಟ್ಯ ಪ್ರಾರಂಭವಾಗುತ್ತದೆ. ಅದಕ್ಕೋಸ್ಕರ ತಾವು ರೆಡಿಯಾಗಿದ್ದಾರೆ ಮತ್ತು ತಮ್ಮ ಶಿಷ್ಯಗೆ ಅಲಂಕಾರವನ್ನು ಮೇಕಪ್ ಮಾಡುತ್ತಾ ಇದ್ದಾರೆ. ಬನ್ನಿ ನೋಡೋಣ.
ಬೆಂಗಳೂರು. ನಿರ್ದೇಶಕರು ವಿನಯ್ ಸರ್ ಮತ್ತು ನಾನು ರಾಧಿಕಾ ಎಂಬ ಅನಂತ ಅನಂತ ಧನ್ಯವಾದಗಳನ್ನು ಮತ್ತು ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ನಟಿಸಿದಂತಹ ಕಲಾವಿದರು ಕುಮಾರಿ ವಿದಿಶಾ ಭಟ್, ಕುಮಾರಿ ಖುಷಿಮತಿ ಭಟ್, ಕುಮಾರಿ ದೀಕ್ಷಾ PS, ಕುಮಾರಿ ಧೃತಿ PS, ಕುಮಾರಿ ಗೀತಾ ಶರ್ಮಾ, ಕುಮಾರಿ ದೀಕ್ಷಿತಾ S, ಕುಮಾರಿ ಕೀರ್ತನಾ S, ಕುಮಾರಿ ಅವನಿ ಗಣ್ಯ ಹಾಗೂ ನಾನು. ನಮಸ್ಕಾರಗಳು ಮತ್ತು ಶುಭರಾತ್ರಿ. ನಾವು ಶಾಸನ ಒಂದ್ಸತಿ ಹೇಳ್ತಾ ಇದ್ವೋ ಇಲ್ವೋ, ಇವಾಗ 3 ದಿವಸದಿಂದ ಎಷ್ಟು ಸತಿ ಹೇಳಿದ್ವು. ಆ ಪುಣ್ಯ ಎಲ್ಲ ಅವರಿಂದ ನಮಗೆ ಬಂದಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಸನ್ಮಾನಗಳಿಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ನಮ್ಮ ಕೃತಜ್ಞತೆ ತೋರಿಸ್ತೇವೆ. ಈಗ ನೃತ್ಯ ಪ್ರೋಗ್ರಾಮ್ ಮುಂಚೆ ನಾವು ಸಂಗೀತ ನೋಡಿದ್ವಿ, ಅಡಿಯನ್ನು ಅದೇ ರೀತಿ ಸೇರ್ಕೊಂಡ್ಬಿಟ್ರು. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ವಿನಯ್ ಅಂತ. ವಿನಯ್ ಸಂಗೀತಗಾರರು. ನನ್ನ ಶ್ರೀಮತಿ ರಾಧಿಕಾ. ರಾಧಿಕಾ ಕಲಾವಿದ, ನೃತ್ಯ ಕಲಾವಿದೆ, ಭರತನಾಟ್ಯ ಮಾಸ್ಟರ್ ರಾಧಿಕಾ ಹುಲಿಕಲ್. ಸರ್, ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡ್ತೀರಾ? ಅಯ್ಯೋ, ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ. ಹಾಂ. ಅದ್ಭುತವಾದಂಥ ಕಾರ್ಯಕ್ರಮಗಳು ಅದ್ರಲ್ಲಿ ಬರುತ್ತೆ. ಇದೇ ಥರ ಇನ್ನೂ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ
ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನು ಇನ್ನೂ ಈ ಚಾನಲ್ ಮುಖಾಂತರ ಹರಡಲಿ ಅಂತ ನಾನು ಮಾಮನಲ್ಲಿ ಬೇಡ್ಕೊತೀನಿ. ಸರ್ ಇದ್ರ ವಿಡಿಯೋ ಮಾಡಿ ಯೂಟ್ಯೂಬ್ ಮಾಡ್ತಾ ಇರೋ ಉದ್ದೇಶ, ವಯಸ್ಸಾಗಿರೋರು ಮನೇಲಿರ್ತಾರೆ, ಕೆಲಸದವರು ಬರೋಕ್ಕಾಗಿರಲ್ಲ, ಮಕ್ಕಳಿಗೆ ಎಕ್ಸಾಮು, ಅವ್ರಿಗೇನಾಗುತ್ತೆ ಅಂದರೆ ಈಗ ಊರಲ್ಲಿ ಕಾರ್ಯಕ್ರಮ ನಡೆದಿದೆ ಅಂದರೆ ಇಂಥ ಕಾರ್ಯಕ್ರಮ ಒಂದ್ಸರಿ ನಾವು ನೋಡಲಿಲ್ಲ ಅಂತ ಒಂದು ಮನಸ್ಸಿಗೆ ಬೇಜಾರಾಗಬಾರ್ದು ಅನ್ನೋ ಉದ್ದೇಶದಿಂದ ಫ್ರೀಯಾಗಿ ನಾವು ಹಾಕ್ತಾಯಿದ್ದೀವಿ. ಆದ್ದರಿಂದ ನೀವು ನೋಡಿ ಸಂತೋಷಪಟ್ಟಿದ್ದೀರಿ ಅಂತ ಕೇಳಿ ನಮಗೆ ಭಾಳ, ಯಾಕೆ ಅಂತಂದರೆ ನಿಮ್ಮ ಈ ವಿದ್ವಾಂಸರುಗಳು ಚೆನ್ನಾಗಿದೆ ಅಂತಂದರೆ ಅದು ನಮಗೆ ಭಾಳ ಸಂತೋಷ. ಅದರಿಂದ ಎಲ್ಲರಿಗೂ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸರ್. ಎಲ್ಲರೂ ಯಾರ್ಯಾರಿದ್ದಾರೋ ಅಷ್ಟು ಜನ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಥರ ಕಾರ್ಯಕ್ರಮಗಳು ಅಪ್ಲೋಡ್ ಆಗ್ತಿರುತ್ತೆ. ನೀವು ಅದನ್ನು ಎಂಜಾಯ್ ಮಾಡ್ಬೋದು ನೋಡಿ. ಎಲ್ರಿಗೂ ಒಳ್ಳೆಯದಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಯ್ಯಂಗಾರ್ಸಲ್ಲಿ ಯೂಟ್ಯೂಬ್ ಚಾನಲ್ ಒಂದೇ ಸರ್ ಬರೋದು, ಯೂಟ್ಯೂಬ್ ಮಾಮ ಹುಲಿಕಲ್. ಅಷ್ಟಗ್ರಾಮದ ಪ್ರೋಗ್ರಾಮ್ ಎಲ್ಲ ಬರ್ತಾ ಇರ್ತದೆ. ಮದುವೆ ಹೆಸರು ಚೆನ್ನಾಗಿದೆ, ಯೂಟ್ಯೂಬ್ ಮಾಮ ಹುಲಿಕಲ್. ಥ್ಯಾಂಕ್ ಯು. ಯೂಟ್ಯೂಬ್ ಮಾಮ ಅಷ್ಟಗ್ರಾಮ ಅಂತ ಹಾಕೊಂಬಿಡಿ, ಬೆಸ್ಟ್. ಥ್ಯಾಂಕ್ ಯು ಮಾಮ. ಥ್ಯಾಂಕ್ ಯು ಮಾಮ. ಶುಭರಾತ್ರಿ. ಇನ್ನೊಂದ್ರ ಬಗ್ಗೆ ನಾನು ಏನು ಸ್ಪೆಷಲ್ ಆಗಿ ಹೇಳಬೇಕಿಲ್ಲ. ನಮ್ಮ ಊರಿನ ಅಳಿಯ ನಮ್ಗೆಲ್ಲರಿಗೂ ಚಿರಪರಿಚಿತರು. ಆದರೆ ಈ ವೇದಿಕೆಗೆ ಗೌರವ ಕೊಟ್ಟು ಅವ್ರ ಬಗ್ಗೆ ಒಂದೆರಡು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೋತೀನಿ. ವಿನಯ್ ಸರ್ ಅವರು ಸಂಗೀತ ಅಭ್ಯಾಸವನ್ನ ವಿದುಷಿ ಶ್ರೀಮತಿ ಸೀತಾಲಕ್ಷ್ಮಿ ಮತ್ತು ಶ್ರೀಮತಿ ಲಲಿತಾ ಚಂದ್ರಮೌಳಿ ಅವರಿಂದ ಶುರು ಮಾಡಿದರು. ಅದಾದಮೇಲೆ ಮಲ್ಲಡಿ ಶ್ರೀ ಬಾಬು ಅವ್ರ ಹತ್ರ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅವರು ವಿದ್ವಾನ್ ಪದವಿಗೆ ಬಂದಿದ್ದಾರೆ. ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಬಿ ಗ್ರೇಡ್ ಹೈಯರ್ ಆರ್ಟಿಸ್ಟ್ ಆಗಿದ್ದಾರೆ. ಹಾಗೆ ಅವರಿಗೆ ಬಹಳಷ್ಟು ಪುರಸ್ಕಾರಗಳು ಲಭಿಸಿದೆ. ಅದರಲ್ಲಿ ಕೆಲವನ್ನ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನಾದ ಕಿಶೋರ ಅವಾರ್ಡ್, ಆಮೇಲೆ ನಾದ ಬ್ರಹ್ಮ ಸಂಗೀತ ಸಭೆಯಿಂದ ಅದು, ಆಮೇಲೆ ಅನನ್ಯ ಪ್ರತಿಭೆ ಪುರಸ್ಕಾರ ಅನನ್ಯ ಕಲ್ಚರಲ್ ಅಕಾಡೆಮಿಯಿಂದ, ಹಾಗೂ ನಾದ ಜ್ಯೋತಿ ಪುರಸ್ಕಾರ ನಾದ ಜ್ಯೋತಿ ಸಂಗೀತ ಸಭೆಯಿಂದ, ಸಂಗೀತ ಕಲಾ ತಪಸ್ವಿ ಮಲ್ಲೇಶ್ವರಂ ಬ್ರಾಹ್ಮಣ ಸಭೆಯಿಂದ, ಹೀಗೆ ಮುಂತಾದವು ಅವರಿಗೆ ಪುರಸ್ಕಾರ ಲಭಿಸಿದೆ. ಈಗ ಅದು 2004-2005 ಎದೆತುಂಬಿ ಹಾಡುಗಳು ಅದನ್ನ ನೋಡಿದ್ರೆ ಒಂದು ಆವೃತ್ತಿನ, ಅದರಲ್ಲಿ ಇವ್ರದ್ದು ಮೇನ್ ವಾಯ್ಸ್ ಇರ್ತಿತ್ತು, ನಿಮ್ಗೆ ಅನಿಸಿರ್ಬೋದು. ಪ್ರಾಬ್ಲಮ್ ಆಗಿನ ಚಿಕ್ಕ ಹುಡುಗ ಆಗಿದ್ರು ಅನ್ಸುತ್ತೆ. ಆಮೇಲೆ MS ನಿತ್ಯೋತ್ಸವ ಇದ್ರಲ್ಲೂ ಅವ್ರದ್ದು ಬೇಕಾದಷ್ಟು ಹಾಡುಗಳು ಬಂತು. ಆಮೇಲೆ ಆನಂದ್ ಅವರ ಸಂಧ್ಯಾ ರಾಗ, ಅದರ ಕ್ಯಾಸೆಟ್ ಬಿಡುಗಡೆಯಲ್ಲಿ ಇವ್ರದೇ ರಾಗ ಇರೋದು, ಇವ್ರದೇ ವಾಯ್ಸ್ ಇರೋದು. ಆಮೇಲೆ ಇವ್ರದ್ದು ಒಂದು ಗಾನ ಸುಧಾ ಅಂತ ಆಡಿಯೋ ರಿಲೀಸ್ ಇದೆ, ಅದು ಕ್ಯಾಸೆಟ್ ರೂಪದಲ್ಲಿ ಲಭ್ಯ ಇದೆ. ಇದರೆಲ್ಲರ ಜೊತೆಗೆ ಯೂಟ್ಯೂಬ್ ಅಲ್ಲಿ ಹೋಗಿ ಜಸ್ಟ್ ವಿನಯ್ SR ಅಂತ ಟೈಪ್ ಮಾಡಿದ್ರೆ ಇವ್ರಿಗೆ ಬೇಕಾದಷ್ಟು ಕಚೇರಿಗಳು ನಡೀತಾನೆ ಇರುತ್ತೆ ವರ್ಷ ಪೂರ್ತಿ. ಆ ಕಚೇರಿಗಳ ವಿಡಿಯೋ ಎಲ್ಲ ನಿಮ್ಗೆ ಲಭ್ಯ ಆಗುತ್ತೆ. ನೀವು ಯಾವಾಗ ಬೇಕಾದ್ರೂ ಕೇಳಿ ಆನಂದಿಸ್ಬೋದು. ಭಗವಂತ ನಾಮಸ್ಮರಣೆಗೆ ನಮಗೂ ತೊಡ್ಕೋಬಹುದು. ಸೊ ಇದಿಷ್ಟು ಕಿರು ಪರಿಚಯ. ಈಗ ಹಾಗೆ ವಿನಯ್ಗೆ 2 ವರ್ಷ ಹಿಂದೆ ಬೆಂಗಳೂರಲ್ಲಿ ಒಂದು ಕಚೇರಿ ನಾನು ಮೈಲಿ ಪಕ್ವಾಜ ನುಡಿಸಿದೆ. ಸೂಪರ್ 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 4 ವರ್ಷದ ಸೂಪರ್ ಕಂಟಿನ್ಯೂಸ್ ಸರ್ ಆಗಿ ಸಾಲು ಸಾಲು ಈಗ ಊಹಿಸ್ಕೊಳ್ಳಿ, ಸಾಲು 2 ಗಂಟೆಗೆಲ್ಲ ಸೂಪರ್ ಅಷ್ಟು ಸುಲಭ ಇಲ್ಲ. ಸೊ ಇವಾಗ ನೀವು ನೋಡಿದ್ದೀರಾ ಎಂಥ ಫ್ಯೂಚರ್ ಇದೆ ಪ್ರತಿಯೊಬ್ಬ ಮಕ್ಕಳಿಗೂ ಇಲ್ಲಿ.
ಹ್ಯಾಟ್ಸ್ ಆಫ್ ಟು ವಿನಯ್, ಈ ಥರ ತಯಾರಿ ಮಾಡಲಿಕ್ಕೆ ತುಂಬ ಸಂತೋಷ. ಧನ್ಯವಾದಗಳು. ಚಪ್ಪಾಳೆ. ಒಬ್ಬ ಒಳ್ಳೆ ಪಾಲಿಟಿಷಿಯನ್ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ನಿಮ್ಮ ಕುಟುಂಬದವರಿಗೆ ನಮ್ಮ ಅನಂತ ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್ ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು.